ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ್ 7 ಗಂಟೆ ಆಗ ಬಂದೈತಿ ನೋಡ್ರಿ. ಸೂರ್ಯನ ಬೆಳಕು ಎಷ್ಟು ಮಸ್ತಾಗಿ ಬಿದ್ದೈತಿ ಅಂದರೆ ಸೂರ್ಯನೂ ಎಷ್ಟು ಮಸ್ತಾಗಿ ಬಂದ ಅಂದರೆ ನಾನು ಬೆಳಿಗ್ಗೆ ಸ್ವಲ್ಪ ಲೇಟಾಗಿನೇ ಎದ್ದಿದ್ದು ಇವತ್ತು. ಅಂದರೆ 6 ಗಂಟೆಗೆ ಎದ್ದಿದ್ದು. ಕೆಲಸನೂ ಲೇಟಾಗೈತೆ ನೋಡ್ರಿ. ಫಸ್ಟಿಗೆ ಇದ್ರೆ ತಲೆ ಇಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ರೆ ಐತಂತ ಹೇಳಿ ಇನ್ನು ನಂಗೆ ತಲೆ ಇಕ್ಕೊಳಕ್ಕೆ ಟೈಮ್ ಸಿಕ್ಕಿತ್ತಿಲ್ಲ ಅಂದರೆ ನಿನ್ನೆ ಗುರುವಾರ ತಲೆ ವಾಶ್ ಮಾಡ್ಕೊಂಡಿದ್ದೆ ಅಲ್ರಿ. ಸಿಕ್ಕಾಪಟ್ಟೆ ಕೆಲಸನೇ ಆಗ್ಬಿಟ್ಟಿತ್ತು. ತಲೆ ಇಕ್ಕೊಳಕ್ಕೆ ಟೈಮ್ ಸಿಕ್ಕಿತ್ತಿಲ್ಲ ಇವತ್ತು ಬೆಳಗ್ಗೆ ಎದ್ದ ಕೂಡಲೇ ಫಸ್ಟಿಗೆ ತಲೆ ಕೊಳಾಕಂತೀನಿ ನೋಡ್ರಿ. ಕೂದಲ ಅಂತೂ ಜಾಸ್ತಿ ಉದ್ರಾಕಂತವು. ಯಾಕಂದ್ರೆ ಕೆಲಸ ಜಾಸ್ತಿ ಮತ್ತು ಟೆನ್ಷನ್ನು ಜಾಸ್ತಿ ಆಗುತ್ತಲ್ರಿ ಕೆಲಸ ಜಾಸ್ತಿ ಆದಾಗ. ಹಾಗಾಗಿ ಸ್ಕಿನ್ ಆಗಲಿ ಮತ್ತು ಕೂದಲಾಗಲಿ ಸ್ವಲ್ಪ ಈ ಥರ ಆಗ್ತಿರ್ತೈತಿ. ಅಂದರೆ ಮುಖನೂ ಎಲ್ಲ ಕಪ್ಪಾಗ್ಬಿಡುತ್ತೆ ಕೆಲಸ ಜಾಸ್ತಿ ಆದಾಗ ರೀ. ಮತ್ತು ಟೆನ್ಷನ್ನು ಇರುತ್ತಲ್ಲ, ಅಂದರೆ ಟೆನ್ಷನ್ ಅನ್ನೋಕ್ಕಿಂತ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಎಷ್ಟೊತ್ತಿಗೆ ಮಾಡಬೇಕು ಆ ಥರ ಎಲ್ಲ ವಿಚಾರ ಮಾಡ್ತಾ ಇರ್ತೀವಲ್ಲ. ಹಾಗಾಗಿ ಸರಿಯಾಗಿ ನಮ್ಮ ಬಗ್ಗೆ ನೀರು ಕುಡಿಯೋದಾಗಲಿ ಮತ್ತು ಟೈಮ್ ಕೊಡೋದಾಗಲಿ ಎಕ್ಸಸೈಸ್ ಮಾಡೋದಾಗಲಿ ಆಗಂಗಿಲ್ಲ ರೀ. ಹಾಗಾಗಿ ಒಂದೊಂದಾಗಿ ಪ್ರಾಬ್ಲಮನ್ನು ಸ್ಟಾರ್ಟ್ ಆಗ್ಬಿಡ್ತಾವೆ. ನನಗೂ ಹಂಗೆ ನೋಡಿರಿ. ಸ್ವಲ್ಪ ವೀಕ್ನೂ ಆಗಿತ್ತು ಮತ್ತು ಕೂದಲೂ ಜಾಸ್ತಿ ಹುಚ್ಚಾಕಂತವೆ. ಈಗ 15 ದಿವಸ ಆಯಿತು ನೋಡಾಕಂತೀನಿ ನಾನು. ಡೈಲಿ ಸ್ವಲ್ಪ ಜಾಸ್ತಿನೇ ಹುಚ್ಚಾಕಂತವು ಮತ್ತು ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಮೆಂಟಲಿ ಸ್ವಲ್ಪ ಟೆನ್ಷನ್ ಜಾಸ್ತಿ ಆದಾಗ ಆ ಥರ ಆಗ್ತಿರ್ತೈತೆ ರೀ. ಎಷ್ಟು ರಿಲ್ಯಾಕ್ಸ್ ಆಗಿರ್ತೀವಲ್ಲ ಅಷ್ಟು ಸ್ಕಿನ್ ಆಗಲಿ ಮತ್ತು ಕೂದಲಾಗಲಿ ಚಲೋತ್ನಾಗಿರ್ತಾವೆ. ಅಂದ್ರೆ ಆದಷ್ಟು ನಾನು ಕೇರ್ ತೊಗೊತೀನಿ ರೀ. ಕೆಲಸ ಜಾಸ್ತಿ ಆದಾಗ ಒಂದೊಂದು ಸಲ ಆ ಥರ ಆಗ್ತಿರ್ತೈತಿ. ಆದರೆ ಸ್ವಲ್ಪ ಜಾಸ್ತಿನೇ ಹುಚ್ಚವು. ಸ್ವಲ್ಪ ಕಟ್ ಮಾಡಬೇಕಂತ ಅನ್ಸಕತ್ತೈತಿ. ಹಿಕ್ಕೊಳ್ಳೋದು ಟೆನ್ಷನ್ ಅಂತ ಅನ್ಸಂಗಿಲ್ಲಲ್ರಿ. ಸ್ವಲ್ಪ ಕೂದಲ ಇದ್ದಾಗ ಹಂಗೆ ಅನಿಸ್ತಿರ್ತೈತಿ. ಕೆಲವೊಂದು ಸಲ ನೋಡಬೇಕು ಒಂದು ಸ್ವಲ್ಪ ಆದ್ರೂ ಕಟ್ ಮಾಡಿಬಿಟ್ರೆ ಈಜಿ ಆಗುತ್ತಂತ ಅಂದ್ಕೊಂಡಿದ್ದೀನಿ. ಅಂದರೆ ಕೂದಲ ಮುಂದೆ ಬಂದಂಗೆ ಫುಲ್ ಸಣ್ಣ ಆಗ್ಬಿಟ್ಟಿರ್ತಾವೆ ರೀ. ನೋಡಕ್ಕೂ ಸರಿ ಕಾಣಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಆದ್ರೂ ಕಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ಕೂದಲ ಕಟ್ ಮಾಡೋದಿದ್ರೆ ಬುಧವಾರ ರವಿವಾರ ಕಟ್ ಮಾಡಿದ್ರೆ ಚಲೋತ್ನಾಗ ಬೆಳಿತಾವಂತ ಹೇಳ್ತಾರೆ. ನೋಡೋಣ ರೀ, ಬುಧವಾರ ದಿವಸ ಟೈಮ್ ಸಿಕ್ಕರೆ. ನೆನಪಾಗಂಗಿಲ್ಲ, ನಾನು ಕಟ್ ಮಾಡ್ಬೇಕಂತ ಅಂದ್ಕೊಂಡಿರ್ತೀನಿ. ಅವತ್ತು ನೆನಪಾಗಂಗಿಲ್ಲ. ಮತ್ತೊಂದು ಸಲ ಕಟ್ ಮಾಡಿದ್ರೆ ಆಗುತ್ತೆ ಅಂತೇಳಿ ಬಿಟ್ಟಿರ್ತೀನಿ ರೀ. ಹಾಗಾದ್ರೆ ಈಗ ಟೈಮ್ 7 ಆಗೈತಿ. ನಮ್ಮ ಮನೆಯವ್ರು ಆಲ್ರೆಡಿ ಜಳಕ ಮುಗಿಸಿ ದೇವ್ರ ಪೂಜೆನೂ ಮುಗಿಸ್ಬಿಟ್ರು. ಅಂದರೆ ನಾನು ಹೊರಗಡೆ ನೀರು ಹಾಕಿ ರಂಗೋಲಿ ಹಾಕಿ ಬರಟ್ಗೆ ಅವ್ರು ಜಳಕ ಮುಗಿಸಿ ಪೂಜೆನೂ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ತಲೆ ಇಕ್ಕೊಂಡು ಬರಟ್ಗೆ ರೀ. ನಾನು ಈ ಕಡೆ ಬಾಂಡೆ ತೊಳ್ಯಾಕತ್ತಿದ್ದೆ. ಅಂದರೆ ನಿನ್ನೆ ಸ್ವಲ್ಪ ಜಾಸ್ತಿ ಬಾಂಡೆ ಇದ್ದು ರೀ. ಅಂದರೆ ತನೂ ಅಷ್ಟು ತೊಳೆದಾಳು ಮತ್ತು ಇನ್ನಷ್ಟು ಇದ್ದು ರೀ. ಅದು ಮಸಾಲೆ ಎಲ್ಲ ಹುರಿದಿದ್ದು ಜಾಸ್ತಿ ಕಪ್ಪಾಗಿರ್ತಾವೆ. ಮತ್ತು ದೊಡ್ಡ ಬಾಂಡೆ ತೊಳ್ಯಾಕೆ ನನಗೆ ಅಷ್ಟು ಇಷ್ಟ ಆಗಂಗಿಲ್ಲ. ಸಣ್ಣ ಬಾಂಡೆ ಎಲ್ಲ ತೊಳೆದಿದ್ಲು. ಇನ್ನು ದೊಡ್ಡ ಬುಟ್ಟಿ ಬಗೋಣಿ ಡಬ್ಬಿ ಎಲ್ಲ ಇದ್ದು ಅಲ್ರಿ. ಮತ್ತು ಅದು ಖಾರ ಮಾಡ್ಸಕ್ಕೆ ಹೋಗಿ ಚೀಲ ಮೆಣಸಿನ್ಕಾಯಿ ಒಣಗ್ಸಕ್ಕೆ ಹಾಕಿದ್ದೆವೆಲ್ಲ ತೊಳೆದು ಹಾಕಿ ಜಳಕ ಮಾಡಿ ನಾಷ್ಟಕ್ಕೆ ರೆಡಿ ಮಾಡ್ಬೇಕು ರೀ. ಹಾಗಾಗಿ ಫಸ್ಟಿಗಿದ್ರೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಅರ್ಬಿ ಎಲ್ಲ ಕ್ಲೀನಾಗಿ ಜಳಕ ಮಾಡಿ ಬಂದರೆ ಫ್ರೆಶ್ ಅಂತ ಅನ್ಸೋದ್ರಿ. ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿದ್ರೇ ಟೆನ್ಷನ್ನೂ ಇರೋಂಗಿಲ್ಲ. ಇಲ್ಲಾಂದರೆ ಜಳಕ ಮಾಡಿ ಅವನ್ನೆಲ್ಲ ಸ್ವಚ್ಛ ಮಾಡೋದಂದ್ರೆ ಬೇಸರ ಅಂತ ಅನ್ಸುತ್ತೆ ನನಗಂತೂ. ನಾನು ಜಳಕ ಮಾಡೋಕ್ಕಿಂತ ಮುಂಚೆ ಎಷ್ಟೇ ಕೆಲಸ ಇದ್ರೂ ಪಟ್ ಅಂತ ಹೇಳಿ ಮುಗಿದು ಬಿಡುತ್ತೆ. ಅಂದರೆ ಜಳಕ ಒಂದು ಸಲ ಬಿಟ್ಟರೆ ಏನು ಕೆಲಸ ಮಾಡೋಕ್ಕೂ ಮನ್ಸು ಬರೋಂಗಿಲ್ಲ. ನಾಷ್ಟ ಮಾಡಿ ಆರಾಮ್ ಕೂಡಬೇಕಂತ ಅನಿಸುತ್ತೆ. ಹಾಗಾಗಿ ಕ್ಲೀನಿಂಗ್ ಕೆಲಸ ಏನಿರುತ್ತಲ್ಲ ಜಳಕಕ್ಕಿಂತ ಮುಂಚೆನೇ ಮುಗಿಸ್ಬಿಟ್ರೆ ಬೆಸ್ಟ್ ಅಂತ ಅನ್ಸುತ್ತಲ್ರಿ. ನಮಗೂ ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ಇಲ್ಲಾಂದರೆ ಜಳಕ ಮಾಡಿ ಬಂದು ಅದನ್ನ ಸ್ವಚ್ಛ ಮಾಡು ಇದನ್ನ ಸ್ವಚ್ಛ ಮಾಡು ಅಂತಂದರೆ ಅದು ಮನಸ್ಸು ಬರೋಂಗಿಲ್ಲ ಮತ್ತು ಕ್ಲೀನೂ ಆಗಂಗಿಲ್ಲ ರೀ. ಹಾಗಾಗಿ ಆದಷ್ಟು ನಮ್ಮ ಮನೆಯವರು ಜಲ್ದಿ ಮುಗಿಸಿ ಜಳಕ ಮಾಡಂತ ಅಂತಿರ್ತಾರೆ. ಆದರೆ ನಾನು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಬೇಕಂದ್ರೆ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕಾಗುತ್ತೆ ರೀ. ಅಂದರೆ ಎಲ್ಲ ಕೆಲಸಕ್ಕಿಂತ ಕ್ಲೀನಿಂಗ್ ಕೆಲಸ ಸ್ವಲ್ಪ ಕೈ ಹಿಡಿಯುತ್ತಲ್ಲ. ಹಾಗಾಗಿ ನಮ್ಮ ಮನೆಯವರಿದ್ರೆ ಎಲ್ಲ ಪೂಜೆ ಮುಗಿಸ್ಬಿಟ್ಟು ನಾಷ್ಟಕ್ಕೆ ಯಾವಾಗ ಮಾಡಿಕೊಡ್ತಾ ಅಂತೇಳಿ ವೇಟ್ ಮಾಡ್ತಿರ್ತಾರೆ. ಬರೀ ತಿಕ್ಕೋದು ತೊಳೆದು ಇದೇ ಮಾಡ್ತೇನೋ ಪಟ್ಟಂತೆ ಜಳಕ ಮಾಡಿ ನಾಷ್ಟಕ್ಕೆ ರೆಡಿ ಮಾಡಂತೆ ಅಂತಿರ್ತಾರೆ. ಆದರೆ ನನ್ನ ಕೆಲಸ ಮಾತ್ರ ಜಲ್ದಿ ಮುಗಿಯಂಗೆ ಇಲ್ಲ ನೋಡಿರಿ. ಅಂದರೆ ಡೈಲಿ ಹಾಗೇನಿರಲ್ಲ, ಕೆಲವೊಂದು ಸಲ ಆ ಥರ ಆಗ್ತಿರ್ತೈತಿ ಎಲ್ಲ ಜಾಸ್ತಿ ಕೆಲಸ ಇದ್ದಾಗ ಮತ್ತು ಸ್ವಲ್ಪ ಬಾಂಡೆ ಜಾಸ್ತಿ ಇದ್ದಾಗ ಮತ್ತು ಅರ್ಬಿ ಜಾಸ್ತಿ ಇದ್ದಾಗ ಸ್ವಲ್ಪ ಲೇಟ್ ಆಗುತ್ತೆ ರೀ. ಈಗಿದ್ರೆ ಜಳಕ ಮುಗಿಸಿ ನಾಷ್ಟಕ್ಕೆ ರೆಡಿ ಮಾಡಿಕೊಟ್ಟು ನನಗೆ ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ನೆನಪು ಹಾರ್ಬಿಡುತ್ತೆ ರೀ. ಇದನ್ನೆಲ್ಲ ಕೆಲಸ ಮಾಡೋಟ್ಟಿಗೆ ಅಂದರೆ ನಾಷ್ಟಕ್ಕೆ ರೆಡಿ ಮಾಡಿ ನಾಷ್ಟ ಮುಗಿಸ್ಬಿಟ್ಟು ಅವಾಗ ಮೊಬೈಲ್ ಹುಡ್ಕೊಂತ ಇದ್ದೆ ಲಾಗ್ ಸ್ಟಾರ್ಟ್ ಮಾಡ್ಬೇಕಂತೇಳಿ. ತನು ಮಾತ್ರ ಮೊಬೈಲ್ ಹಿಡ್ಕೊಂಡು ಕುಂತ್ಬಿಟ್ಟಿರ್ತಾಳೆ ರೀ. ಅಂದರೆ ನಮ್ಮ ಇಬ್ಬರ ನಂಬರ್ಗೆ ಒಂದೇ ಮೊಬೈಲ್ ಐತಲ್ಲ. ಹಾಗಾಗಿ ತನು ಜಾಸ್ತಿ ನನ್ನ ಫೋನ್ನೇ ತೊಗೊಳೋದು. ನನಗೂ ಲಾಗ್ ಮಾಡೋಕ್ಕೆ ಜಾಸ್ತಿ ಟೈಮ್ನೂ ಸಿಗೋಂಗಿಲ್ಲ ರೀ. ಕೆಲ್ಸದ ಮೇಲೇ ಗಮನ ಇರುತ್ತೆ. ಅಂದರೆ ನಾನೇನು ಮಾಡ್ತಿದ್ದೆ ಫಸ್ಟಿಗೆ ಅದು ಕ್ಯಾಮ್ರಾ ಟ್ರೈಪಾಡಿಗೆ ಹಾಕಿಬಿಟ್ಟು ಈ ಕಡೆ ಕೆಲಸ ಮಾಡ್ತಾಯಿದ್ದೆ. ಲಾಗ್ ಆಗ್ತಿತ್ತು, ಆಮೇಲೆ ಎಡಿಟ್ ಮಾಡಿ ಹಾಕಕ್ಕೆ ಬರ್ತಿತ್ತು. ಆದರೆ ಇವಾಗ ತನು ಸ್ವಲ್ಪ ಲಾಗ್ ಸ್ಟಾರ್ಟ್ ಮಾಡೀನಿ ಅಂದರೆ ಫೋನ್ ತೊಗೊಂಡು ಹೋಗ್ಬಿಡ್ತಾಳೆ. ಮತ್ತು ತನಗೆ ಕರಿಬೇಕು ಲಾಗ್ ಮಾಡ್ತಾನು ಅಂದರೆ ವಿಡಿಯೋ ಮಾಡ್ತಾನು ಅಂತ ಹೇಳಬೇಕು. ಹಾಗಾಗಿ ಜಾಸ್ತಿ ಲಾಗ್ ಮಾಡೋಕ್ಕಾಗಕ್ಕಂತಿಲ್ಲ ರೀ.
ತನಗೂ ಒಂದು ಫೋನ್ ಕೊಡಿಸ್ಬೇಕಾಗೈತಿ, ಕಾಲೇಜ್ ಸ್ಟಾರ್ಟ್ ಆದಮೇಲೆ ಕೊಡ್ಸೋಕೆ ಬರುತ್ತಂತೇಳಿ ಬಿಟ್ಟಿದ್ದೀನಿ. ಈಗಿದ್ರೆ ನಿನ್ನೆ ಖಾರ ಮಾಡಿಸ್ಕೊಂಡು ಬಂದಿದ್ದು, ಸ್ವಲ್ಪ ಅದನ್ನೆಲ್ಲ ಬುಟ್ಟಿಗೆ ಹಾಕಿ ಇಟ್ಟಿದ್ದೀರಿ. ಅಂದರೆ ಬಿಸಿ ಇರುತ್ತಲ್ಲ, ಸ್ವಲ್ಪ ತಣ್ಣಗಾಗಲಿ ಅಂದರೆ ಎಲ್ಲ ಕೂಲಾಗಲಿ ಆಮೇಲೆ ಹಾಕಿಡ್ಬೇಕಂತ ಅಂದಿದ್ದೆ ಒಂದು ಅರ್ಧ ತಾಸು ಬಿಟ್ಟು. ಆದರೆ ನಿನ್ನೆ ಭಾಳ ಟಯರ್ಡ್ ಅಂತ ಅನ್ಸಾಕತ್ತಿತ್ತಂತ ಹಾಗೆ ಮನ್ಕೊಂಡಿದ್ದೀರಿ. ಈಗ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಅದನ್ನೂ ಡಬ್ಬಿಗೆ ಮತ್ತು ಬರ್ನಿಗೆಲ್ಲ ಹಾಕಿಟ್ಬಿಟ್ಟು ತನು ಇದ್ರೆ ಮಜ್ಜಿಗೆ ಅನ್ನ ಮತ್ತು ಬಟಾಟಿ ಭರ್ತಾ ಮಾಡಿದ್ಲು. ಅಂದರೆ ನಾನು ಬಟಾಟಿ ಅನ್ನ ಮಾಡಿ ಇಟ್ಟಿದ್ದೆ ರೀ, ಅದನ್ನ ಕಲಿಸ್ಬಿಟ್ಟು ಕೊಟ್ಟಿದ್ಲು. ಊಟ ಎಲ್ಲ ಮುಗಿಸಿ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಮಾಡಿ ಇನ್ಸ್ಟಾಗ್ರಾಮ್ ಒಳಗೆ ಒಂದು ವಿಡಿಯೋ ಹಾಕೋಣಂತೇಳಿ ಎಡಿಟ್ ಮಾಡ್ಕೊತ ಕೂತಿದ್ದೆ. 4:30 ಆಗಿತ್ತು ಟೈಮ್ ರೀ. ಗುಡಿ ಅಕ್ಕೋರು ಫೋನ್ ಹಚ್ಚಿದ್ರೆ ಇಲ್ಲಿ ಬಿಜಾಪುರದಾಗ ಒಂದು ಸೇಲ್ ಬಂದೈತ್ರಿ, ಹೋಗಿ ಬರೋಣ ಬರ್ತೀರೇನ್ರಿ ಅಂತೇಳಿ. ಆಯ್ತು ರೀ ಬರ್ತೀನಿ ಅಂತೇಳಿ ಅರ್ಧ ತಾಸು ಒಳಗಡೆ ರೆಡಿ ಆಗಿಬಿಟ್ಟು ಹೊಂಟಿದ್ದೀವಿ ನೋಡಿರಿ. ಅಂದರೆ ನಮ್ಮ ಮನೆಯವ್ರು ಇದ್ದಿದ್ದಿಲ್ಲ, ಮನು ಇದ್ರೆ ಒಯ್ದು ಬಿಟ್ಟು ಬರ್ತಾನಂತ ನಾನು ರೆಡಿ ಆದೆ ರೀ. ಆದರೆ ಮನ್ಯಾಗ ಮನು ಮತ್ತು ನಮ್ಮ ಮನೆಯವರು ಇದ್ದಿದ್ದಿಲ್ಲ ಅಂದರೆ ಹೋಗೋಕೆ ಆಗ್ತಿದ್ದಿಲ್ಲ. ಹೆಂಗಿದ್ರೂ ಇವತ್ತೇನು ಜಾಸ್ತಿ ಏನು ಕೆಲಸ ಮಾಡಿಲ್ಲ, ಹೋಗಿ ಬಂದ್ರಾಯ್ತು. ಮತ್ತು ತನಗೂ ಹೊರಗೆ ಹೋಗೋಕ್ಕೆಲ್ಲ ಜಾಸ್ತಿ ಇಷ್ಟ ಆಗೋದ್ರಿ. ಆದರೆ ನಾನೇ ಕರ್ಕೊಂಡು ಹೋಗಂಗಿಲ್ಲ, ನನಗೆ ಜಾಸ್ತಿ ಹೊರಗೆ ಹೋಗೋಕೆ ಇಷ್ಟ ಆಗಂಗಿಲ್ಲ. ಹಾಗಾಗಿ ತನಗೂ ಬೈತಾ ಇರ್ತಾಳು, ನೀವು ಹೋಗಂಗಿಲ್ಲ, ನಮ್ಮನ್ನೂ ಕರ್ಕೊಂಡು ಹೋಗಂಗಿಲ್ಲ ಮತ್ತು ನಮ್ಮನ್ನೂ ಬಿಡಂಗಿಲ್ಲ ಹೊರಗೆ ಅಂತೇಳಿ. ಹಾಗಾಗಿ ಅವರು ಫೋನ್ ಹಚ್ಚಿದ್ರಲ್ಲ, ಹೋಗಿ ಬಂದ್ರಾಯ್ತಂತ ಪಟ್ ಅಂತ ರೆಡಿ ಆಗಿಬಿಟ್ಟು ಫೈನಲಿ ಇಲ್ಲಿ ಗೋಳಗುಮಟ ರೋಡಿಗೆ ಬಂದಿದ್ವಿ. ಅಲ್ಲಿ ಸೇಲ್ ಐತ್ರಿ, ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿವಿ. ಆದರೆ ಅಲ್ಲಿ ಫುಲ್ ರಶ್ ಆಗಿಬಿಟ್ಟು ಬಿಡಲಾಗ್ಯಾರಂತ ಅನ್ನಕತ್ತಿದ್ರು. ಮತ್ತು ಆಟೋದಾಗನ ವಾಪಸ್ ಹೊಂಟಿದ್ವಿ. ಮತ್ತು ಇಲ್ಲಿ ತನಕ ಬಂದಿದ್ವಿ, ಸುಮ್ಮನೆ ಇಲ್ಲಿ ಮಠಕ್ಕರೆ ಹೋಗಿ ಬರೋಣ ಅಂತ ಹೇಳಿದ್ವಿ. ಮತ್ತು ಅಲ್ಲಿ ಹೋಗಿ ನಿಂತಿದ್ವಿ, ಮತ್ತು ಬಿಟ್ಟರೆ ಒಳಗಡೆ ಹೋಗಿ ಸಾಮಾನು ಇಷ್ಟೊಕ್ಕನೆ ಎಲ್ಲ ತೊಗೊಂಡ್ವಿ ನೋಡ್ರಿ. ಸಿಕ್ಕಾಪಟ್ಟೆ ಖುಷಿ ಆಕತ್ತಿತ್ತು. ಅಂದರೆ ಹಾಗೆ ಹೋಗಿದ್ರೆ ಜಾಸ್ತಿ ಬೇಜಾರಂತ ಅನ್ನಿಸ್ತಿತ್ತಲ್ಲ, ಹಾಗಾಗಿ ಇಲ್ಲಂತೂ ಸಿಕ್ಕಾಪಟ್ಟೆ ಜನ ರೀ. ಫುಲ್ ಸೆಕೆ, ಕಿಟಕಿ ಇಲ್ಲ, ಬಾಗ್ಲ ಇಲ್ಲ, ಫುಲ್ ಎಲ್ಲ ಪ್ಯಾಕ್ ಐತಿ. ಮತ್ತು ಜಾಸ್ತಿ ಅಲ್ಲಿ ಫ್ಯಾನೂ ಇಲ್ಲ, 1-2 ಅಷ್ಟೇ ಹಾಕಿದ್ರು. ಹಾಗಾಗಿ ಲೈಟ್ ಎಲ್ಲ ಜಾಸ್ತಿ ಇದ್ದಲ್ಲ, ಫುಲ್ ಸೆಕೆ ಆಕತ್ತಿತ್ತ. ಇಲ್ಲ ಅದು ಇಲ್ಲಿ ಹಿಡ್ಕೊಂಡು ನೆನಪ ಇಲ್ರಿ, ಎಲ್ಲಿ ಹೋಗ್ತಿ ಎಲ್ಲಿ ಇರ್ತೀವಿ ಅಂತ ವಿಚಾರ ಮಗಳೇ ಹಿಡ್ಕೊಂಡಿನ ನೋಡತ್ತಿ. ಅದು ಹಿಡ್ಕೊಂಡು ಅಲ್ಲೇ ಇಟ್ಕೊಂಡ್ಯಾರ, ಅದು ಕನ್ಫ್ಯೂಸ್ ಆಗುತ್ತೆ. ನನ್ಗೊಂದು ನೆನಪ ಇಲ್ಲ ಇಟ್ಟಿದ್ದು, ಯಾಕಂದ್ರೆ ಅದು ಗಟ್ಟಿ ನಾವು ಯಾಕೆ ನಮ್ಮ ಹಸು ಬೇಡ, ನಮ್ಗೆ ಪ್ಯಾಕೆಟ್ ತೊಗೊಂಡೋಗ್ಯಾರ ಹಿಂಗೆ ಹಿಡ್ಕೊಂಡು ನೀನು. ಫೈನಲಿ ಸಾಮಾನೆಲ್ಲ ತೊಗೊಂಡ್ಬಿಟ್ಟು ಗುಡಿ ಅಕ್ಕೋರ ಮನೆ ಹತ್ರ ಬಂದಿದ್ವಿ ರೀ. ಅಂದರೆ ನಮ್ಮ ಮನೆಯವ್ರು ಬರೋದು ಸ್ವಲ್ಪ ಲೇಟ್ ಆಯ್ತು ಅಂತ ಅಂದಿದ್ರೆ, ಅದಕ್ಕಾಗಿ ಬಂದು ಕುಂತಿದ್ವಿ. ಅವರು ಚಹಾ ಮಾಡಿ ಕೊಟ್ಟರು, ಚಹಾ ಎಲ್ಲ ಕುಡಿದು ಮಾತಾಡ್ಕೊತ ಕೂತಿದ್ವಿ. ನಾನು ಪರಿಸ್ಥಿದ್ರೆ ಬಗಲಾಗಿ ಹಿಡ್ಕೊಂಡಿದ್ದೆ, ಎಲ್ಲಿ ಹೋಯ್ತಂತ ಹುಡ್ಕಾಡಕತ್ತಿದ್ದೆ, ಅದನ್ನೇ ಕಾಮಿಡಿ ನಡೆದಿತ್ತ. ಇಲ್ಲಿ ಸಾಮಾನು ಮಾತ್ರ ಜಾಸ್ತಿ ಚೀಪ್ ಅದಾವೆ ನೋಡ್ರಿ. ಅಂದರೆ 24 ರೂಪಾಯಿಗೆ ಏನೇ ಐಟಮ್ಸ್ ತೊಗೊಳ್ಳಿ, ಆದರೆ ರಶ್ ಭಾಳ ಐತ್ರಿ, ಇನ್ನೂ ಜಾಸ್ತಿ ತೊಗೊಳೋದಿತ್ತು. ಯಾವ ಸಾಮಾನು ಸರಿಯಾಗಿ ಸಿಗ್ತಾ ಇಲ್ಲ ರೀ. ಅಂದರೆ ಸ್ಟಾಕ್ ಖಾಲಿ ಆಗೈತೆ ಅಂತ ಫುಲ್ ಎಲ್ಲ ಜೋಡಿಸಿಟ್ಟಿದ್ದಿಲ್ಲ, ಖಾಲಿ ಆಗಿದ್ದ. ಮತ್ತು ಕೆಳಗಡೆ ಎಲ್ಲ ಕೆದ್ರಾಗ್ಬಿಟ್ಟು ತೊಗೊಳಕತ್ತಿದ್ರು. ನಾವು ಸ್ವಲ್ಪ ತೊಗೊಂಡು ಬಂದ್ವಿ ರೀ. ಆದರೆ ಬೆಳಗಿನ ಜಾವ ಹೋದರೆ ಅಂದರೆ 11-12 ಗಂಟೆಗೆ ಹೋಗ್ಬಿಟ್ರೆ ಬೆಸ್ಟ್ ಆಗುತ್ತೆ. 6 ಗಂಟೆ ಮೇಲೆ ಜಾಸ್ತಿನೇ ರಶ್ ಇರುತ್ತೆ. ಹಾಗಾಗಿ ಬಿಜಾಪುರದಾಗಿದ್ದು ಗೋಳಗುಮಟ ರೋಡಿಗೆ ಬರುತ್ತೆ ನೋಡಿರಿ. ಏನೇ ಐಟಮ್ಸ್ ತೊಗೊಳ್ಳಿ 24 ರೂಪೀಸ್ ಅಷ್ಟೇ ರೀ. ಹಾಗಾಗಿ ಭಾಳ ಚೀಪ್ ಅಂತ ಅನಿಸ್ತು. ನಾವು ಹೊರಗಡೆ ತೊಗೊಳಕ್ಕೆ ಹೋದರೆ 50 ರೂಪಾಯಿ ಇಲ್ಲಾರೆ ಕೊಡೋಂಗಿಲ್ಲ. ಹಾಗಾಗಿ ನಾನು ಸ್ವಲ್ಪ ತಂದಿದ್ದೀನಿ. ಏನೇನು ತಂದಿನಿ ಅಂಥೇಳಿ ನೆಕ್ಸ್ಟ್ ಲಾಗ್ ಒಳಗೆ ತೋರಿಸ್ತೀನಿ ರೀ. ಇವತ್ತು ಜಾಸ್ತಿ ಲಾಗ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಮನೆಗೆ ಬಂದ ಕೂಡಲೇ ಫಸ್ಟಿಗೆ ನಮ್ಮ ಮನೆಯವ್ರಿಗೆ ಜಾಸ್ತಿ ಹಸಿವಾಗ್ಬಿಟ್ಟಿತ್ತು. ಅವರು ಪಲ್ಯ ಮಾಡಾಕತ್ತಿದ್ರು, ನಾನು ಈ ಕಡೆ ಚಪಾತಿ ಮಾಡಾಕಂತೀನಿ ನೋಡಿರಿ. ಅಂದರೆ ನಾನು ಆ ಕಡೆ ಹೋಗೋಕ್ಕಿಂತ ಮುಂಚೆನೇ ಹಿಟ್ಟು ಕಲಸಿಟ್ಟು ಮತ್ತು ರಾಜ್ಮಾನ ನೆನೆಸಿಟ್ಟಿದ್ರೆ ಅದನ್ನು ಬೆನೆಸಿಟ್ಬಿಟ್ಟು ಹೋಗಿದ್ದೆ. ಬಂದ ಕೂಡಲೇ ಅದಕ್ಕೆ ಒಗ್ಗರಣೆ ಹಾಕಿಬಿಟ್ಟು ಚಪಾತಿ ಮಾಡಿ ಕೊಟ್ರೆ ಆಯ್ತಂತ ಹೇಳಿ ಟೈಮ್ ಇದ್ದರೆ ನಾನು ಅಡುಗೆ ಮಾಡಿನೇ ಹೋಗ್ತಿದ್ದೆ ರೀ. ಫೋನ್ ಹಚ್ಚೋದನ್ನು ಅರ್ಧ ತಾಸು ಮೊದಲು ಹಚ್ಚಿದ್ರು, ಹಾಗಾಗಿ ನನಗೆ ಅಷ್ಟೊಂದು ಟೈಮ್ ಸಿಗಲಿಲ್ಲ. ಅದಕ್ಕೆ ರಾಜ್ಮಾ ಬೆಳಗ್ಗೆನೇ ಕುದಿಸಿಟ್ಟಿದ್ದೆ, ಬೇರೆ ರೆಸಿಪಿನ ಮಾಡಬೇಕಂತೇಳಿ. ಆದರೆ ಅದನ್ನೇ ಪಲ್ಯ ಮಾಡ್ರೈತಂತೇಳಿ ಹಿಟ್ಟು ಕಲಸಿಟ್ಟು ಹೋಗಿದ್ದೆ ರೀ. ಬಂದ ಕೂಡಲೇ ನಮ್ಮ ನೀರು ಫುಲ್ ಹಸಿವಾಗ್ಬಿಟ್ಟಿತ್ತು. ಅದಕ್ಕಾಗಿ ಅವ್ರು ಈ ಕಡೆ ಒಗ್ಗರಣೆ ಹಾಕ್ತಾಯಿದ್ರು, ನಾನು ಈ ಕಡೆ ಚಪಾತಿ ಮಾಡ್ತಾಯಿದ್ದೆ ರೀ. ಅಂದರೆ ಜಲ್ದಿ ಆಗುತ್ತೆ ಅಂತೇಳಿ, ಅಂದರೆ ನಾನೆಲ್ಲ ಹೇಳ್ಕೊಡ್ತಾ ಇದ್ದೆ, ಅವರು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ರು. ಹಂಗಾಗಿ ಪಟ್ ಅಂತೇಳಿ ಆಗುತ್ತಲ್ರಿ ಕೆಲಸ. ಅಂದರೆ ನನಗೆ ಈ ಕಡೆ 2 ಕಡೆ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತಲ್ಲ. ಇಲ್ಲಾಂದರೆ ಒಂದು ಮಾಡೋಕ್ಕೆ ಹೋದ್ರೆ ಇನ್ನೊಂದು ಹೊತ್ತು ಬಿಡುತ್ತಂತೆ. ಅವರಿಗೆ ಹೇಳಿದ್ದೆ ಮಾಡಿರಿ ನೀವು, ನಾನು ಹೇಳ್ಕೊಡ್ತೀನಿ ಅಂತೇಳಿ. ಅವರು ಈ ಕಡೆ ಪಲ್ಯ ರೆಡಿ ಮಾಡಾಕಂತಿದ್ರು, ನಾನು ಈ ಕಡೆ ಚಪಾತಿ ರೆಡಿ ಮಾಡಾಕಂತೀನಿ ನೋಡಿರಿ. ಫೈನಲಿ ಚಪಾತಿ ಎಲ್ಲ ಮುಗಿಸಿ ಅವರು ಪಲ್ಯ ರೆಡಿ ಮಾಡಿದ್ರು. ಇನ್ನು ಮಸ್ತಾಗಿ ಊಟ ಮಾಡೋದು ನೋಡಿರಿ. ಹಸುನೂ ಆಗಿತ್ತು, ಫುಲ್ ಟಯರ್ಡ್ ಅಂತ ಅನ್ಸುತ್ತೆ. ಎಲ್ಲರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬಂದುಬಿಟ್ರೆ ಊಟ ಮಾಡಿಬಿಟ್ಟು ಮನ್ಕೊಂಬಿಡ್ಬೇಕು ಅನ್ಸುತ್ತೆ. ಅದಕ್ಕಾಗಿ ಊಟ ಎಲ್ಲ ಮುಗಿಸ್ಬಿಟ್ಟು
ಇನ್ನು ಮನ್ಕೊಂಬಿಡೋದು ನೋಡಿರಿ. ಇವತ್ತಿನ ಲಾಗ್ನು ಇಲ್ಲೇ ಮುಗಿಸು ಅಂದರೆ ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೊತ್ತು ತನಕ ಲಾಗ್ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ.